ಇನ್ನು ಪಶ್ಚಿಮದಲ್ಲಿ ಮಹಾರಾಷ್ಟ್ರ ಇವರು ನಿರೀಕ್ಷೆ ಮಾಡಿದ ರೀತಿಯಲ್ಲೂ, ಪೂರ್ವದಲ್ಲಿ ಬಂಗಾಳ ಮತ್ತು ಒರಿಸ್ಸಾ ಇವರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ವರ್ಕ್ ಆದಂಗೆ ಕಾಣಿಸ್ತಾ ಇಲ್ಲ. ಸೊ ಬಹು ಸಹಜವಾಗಿ ಎನ್ ಡಿ ಎ ಆಗಲೇ ಅರುಣ್ ಹೇಳ್ದಂಗೆ ದಟ್ ವಾಸ್ ಎ ಪ್ರಾಪರ್ ಅಬ್ಸರ್ವೇಷನ್. ಅದು ಲೀಡಲ್ಲಿ ಈಗಲೇ 420 ಈ ಥರ 400ರಲ್ಲಿ ಕೂತಿದ್ದಾರೆ. ಅದರಲ್ಲೊಂದು 100 ಲೀಡುಗಳು ಅಲ್ಟಿಮೇಟ್ಲಿ ವೇರಿ ಆಗ್ತಾ ಇದೆ ಅಂದರೂ 300+ ಅಂತೂ ಇರುತ್ತೆ ಅಂತ ಲೆಕ್ಕ ಇರ್ತಿತ್ತು. ಆದರೆ ಈಗ ಲೀಡೇ 300ರಲ್ಲಿ ಕೂತಿದೆ ಅಂತಂದಾಗ ಯು ಕಾಂಟ್ ಎಕ್ಸಾಕ್ಟ್ಲಿ ಸೇ. ಈಗ ಎಲೆಕ್ಷನ್ ಕಮಿಷನ್ನಿನ ಫಲಿತಾಂಶ ತೋರಿಸ್ತಾ ಇದ್ದಾರೆ ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಿರೋ ಪ್ರಕಾರ ವಾರಣಾಸಿಯಲ್ಲೂ ನರೇಂದ್ರ ಮೋದಿಗೆ 6,000 ವೋಟ್ ಹಿಂದಿದೆ ಅಂತ ವಾರಣಾಸಿಯಲ್ಲಿ ಅಂತ ತೋರಿಸ್ತಿದ್ದಾರೆ ಅಂತ ಹೇಳಿದ್ರು. ಲೆಟಸ್ ಕ್ಲಾರಿಫೈ ಇಟ್ ಅದನ್ನು ನೋಡೋಣ. ಸೊ ಇಲ್ಲೆಲ್ಲ ನಾವು ಫಸ್ಟ್ ರೌಂಡಿಂದಾನೇ ನಿರೀಕ್ಷೆನೇ ಮಾಡಲ್ಲ. ಹೌದು, ವಿ ಡು ನಾಟ್ ಎಕ್ಸ್ಪೆಕ್ಟ್ ಹಿಂದಕ್ಕೆ ಇರಬಹುದು ಅನ್ನೋ ನಿರೀಕ್ಷೆನೇ ಇಲ್ಲದೆ ಇರೋ ಕ್ಷೇತ್ರಗಳದು. ಹೌದು. ಈಗ ಫಾರ್ ಎಕ್ಸಾಂಪಲ್ ಕೊಡಬೇಕು ನಿಮಗೆ ಹೋಲಿಕೆಗೆ ಅಂದರೆ ಬೆಂಗಳೂರು ಗ್ರಾಮಾಂತರ ಹಾಸನ ಇದ್ದಂಗೆ, ಮಂಡ್ಯ ಇದ್ದಂಗೆ ಅಲ್ಲಿ ಹಿಂದಕ್ಕೆ ಬರ್ತಾನೆ ಇಲ್ಲ. ಅವರುಗಳು ಮುನ್ನಡೆಯಲೇ ಇದ್ದಾರೆ, ಲೀಡನ್ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇನೇನೆ. ಈಗ ವಾರಣಾಸಿಲಿ ಮೋದಿಗೆ ಮುನ್ನಡೆ ಅಂತಾನೆ ಬಂತು, ಆಲ್ ರೈಟ್ ಬಂದಿರಬೇಕು ಅದು. ಬಟ್ ಒಂದು ಸರಿ ಹಿನ್ನಡೆ ಅಂತ ಬರೋ ಪದಾನೂ ಬರಬಾರ್ದಲ್ಲೆಲ್ಲ, ಅಲ್ಲಿ ಪದಾನೇ ಬರಬಾರ್ದು. ಅದು ಎಲ್ಲೋ ಯಾವುದೋ ಕ್ಷೇತ್ರದಲ್ಲಿ ಹಿನ್ನಡೆ ಅಂದರೆ ದಟ್ಸ್ ಓಕೆ. ವಾರಣಾಸಿ ಅಂತ ಜಾಗದಲ್ಲಿ ಬರ್ಕೂಡ್ದು ಅದು ಎಟ್ ಎನಿ ಕಾಸ್ಟ್. ಬಟ್ ಮುಸ್ಲಿಂ ವೋಟ್ಸ್ಗಳು ಸಾಲಿಡ್ ಆಗಿ ಕನ್ಸಾಲಿಡೇಟ್ ಆಗಿದ್ರಿಂದ ಕೆಲವು ಕಡೆಗಳಲ್ಲಿ ಬೂತ್ಗಳಲ್ಲಿ ಕೆಲವು ರೌಂಡ್ಸ್ಗಳಲ್ಲಿ ಮುಸ್ಲಿಂ ವೋಟ್ಸ್ಗಳು ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟಾಕಿಂಗ್. ಈ ಹಾಸನದಲ್ಲಿ 9ನೇ ಸುತ್ತು ಮುಗೀತು ಅಂತಿದ್ದಾರೆ. ಹೌದು. ಅಂದರೆ ಟೆಕ್ನಿಕಲಿ ದೇಶದ 543 ಕ್ಷೇತ್ರಗಳಲ್ಲೂ 7-8 ಸುತ್ತುಗಳು ಮುಗೀತಾ ಇದೆ ಅಂತ. ಆಲ್ಮೋಸ್ಟ್ ಆಲ್. ಎಸ್, ನೀವು ಹಾಸನ ಭಾಳ ಫಾಸ್ಟ್ ಆಗಿದ್ದಾರೆ ಅಂತ ಲೆಕ್ಕ ಹಿಡಿದ್ರು 7-8 ಸುತ್ತು ಎಲ್ಲರೂ ಮುಗಿಸಿದ್ದಾರೆ ಅಂತ ಆಯಿತು. ಅಲ್ಲಿಗೆ ಇನ್ನೂ 13-14 ಸುತ್ತುಗಳು 15 ಸುತ್ತು ಇರಬಹುದು. ಅತಿ ಹೆಚ್ಚು ಅಂದರೆ 20-22 ಇರುತ್ತೆ. ಹಾಗಾಗಿ ಹೆಚ್ಚಿರಬಹುದು. ವಿ ಎಕ್ಸಾಕ್ಟ್ಲಿ ಡೋಂಟ್ ನೋ ವೇರ್ ಇಟ್ ಈಸ್ ಹೆಡ್ಡಿಂಗ್ ಟು. ಬಟ್ ಒಂದಂತೂ ಕ್ಲಾರಿಟಿ ಕಾಣಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಉತ್ತರ ಭಾರತದ ಹಿಂದಿ ಭಾಷಿಕ ರಾಜ್ಯಗಳು, ಪಶ್ಚಿಮದಲ್ಲಿ ಬಂಗಾಳ ಮತ್ತು ಒರಿಸ್ಸಾ, ಮತ್ತು ಪೂರ್ವ ಭಾಗದಲ್ಲಿ ಅವೆರಡು, ಪಶ್ಚಿಮದಲ್ಲಿ ಮಹಾರಾಷ್ಟ್ರ ಎಕ್ಸ್ಟ್ರೀಮ್ಲಿ ಮಿಸ್ಬಿಹೇವ್ ಮಾಡ್ದಂಗೆ, ಅಂದರೆ ರಾಂಗ್ ಆದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಈ ಸಂಖ್ಯೆಗಳು ಈ ರೀತಿ ಇದ್ದಂಗಿದೆ ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ.